Hello guys, welcome back to Gautam Vlogs guys. ಏನಪ್ಪ ವಿಷಯ ಅಂದರೆ ಗೈಸ್ ಸ್ವಲ್ಪ ವಾಯ್ಸ್ ಚೇಂಜ್ ಆಗೈತೆ ಯಾಕಂದರೆ ಫುಲ್ ಹೈ ಫೀವರ್ ಗೈಸ್ ಮತ್ತು ಕೋಲ್ಡು ಅದಕ್ಕೆ ಕ್ಯಾಪ್ ಹಾಕಿದ್ದೀನಿ ಗೈಸ್. ಏನೋ ಅನ್ಕೋಬೇಡಿ, ಮತ್ತೆ ಕ್ಯಾಪ್ ಹಾಕಿದ್ದೀನಿ. ಆಮೇಲೆ ಇವಾಗ ಎಷ್ಟು ಮಲ್ಕೊಂಡಿದ್ದೆ ಸೈಕಿ ಫುಲ್ಲು ಜ್ವರ ಗೈಸ್, ಅದಕ್ಕೆ ನೋಡೋಕ್ಕಾಗ್ತಿಲ್ಲ, ಮಲ್ಕೊಂಡಿದ್ದೆ. ಅದಕ್ಕೆ ಇವಾಗ ಬಂದ್ಬಿಟ್ಟೆ ಸ್ವಲ್ಪ ತಿನ್ನೋಕೆ ಮಾಡೋಣ ಅಂದ್ಬಿಟ್ಟು ಪೀನಟ್ ಬಟ್ರು ಬ್ರೆಡ್ಡು ಆಮೇಲೆ ಹಾಲು ಕಾಯ್ಸಕ್ಕೆ ಹಾಲು ಎತ್ತಿಕ್ಕಿದ್ದೀನಿ ಗೈಸ್. ನಮ್ಮ ಅಮ್ಮ ನೋಡಿದ್ರೆ ಚಪಾತಿ ಅನ್ನ ಸಾಂಬಾರು ಏನೋ ಪಲ್ಯ ಮಾಡಿಕೋರೆ. ಈಗ ಗೈಸ್ ಅದೇನಂತ ಗೊತ್ತಿಲ್ಲ ಗೈಸ್, ನೆನ್ನೆಲ್ಲ ಸೂಪರ್ ಆಗಿದ್ದೆ ಗೈಸ್. ಸ್ವಲ್ಪ ಲೈಟಿಗೆ ನಾವು ಕೋಲ್ಡ್ ಥರ ಅನಿಸ್ತಾ ಇತ್ತು, ನಾನು ಕೇರ್ ಮಾಡೋಕ್ಕೆ ಹೋಗಿಲ್ಲ, ಆಯ್ತು ಓಕೆ ಕೋಲ್ಡ್ ಏನಾಗಲ್ಲ ಅಂತ. ಆದರೆ ಬೆಳಗ್ಗೆ ಎದ್ದು ನೋಡ್ತೀನಿ ಫುಲ್ಲು ಜ್ವರ ಗೈಸ್, ಇದನ್ನೋಕ್ಕೆ ಆಗ್ತಾಯಿಲ್ಲ. ಫುಲ್ಲು ಟೆಂಪ್ರೇಚರ್ ನೋಡ್ರೆ ಹೈಕ್ ಆಗಿಬಿಟ್ಟಿದೆ, ಪೀಕ್ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ ಗೈಸ್. ನಂತರ ಗೈಸ್ ನನಗೆ ಇಷ್ಟು ವರ್ಷ ಆಗಿಬಿಟ್ಟು ತುಂಬ ಜ್ವರ ಬಂದೆಲ್ಲ, ಎಷ್ಟೋ ವರ್ಷಗಳಾಗ್ಬಿಟ್ಟಿದ್ದು, ಮತ್ತೆ ಅಟ್ಯಾಕ್ ಮಾಡಿದ್ದು ಮತ್ತೆ ಸಕ್ಕಂತ. ಏನು ಮಾಡೋಕ್ಕಾಗಲ್ಲ ಬನ್ನಿ ಗೈಸ್, ಸ್ವಲ್ಪ ಇದೆಲ್ಲ ಹಾಕ್ಕೊಂಡು ಮತ್ತೆ ಬಂದು ಸಿಗ್ತೀನಿ ಗೈಸ್. ಇಲ್ಲಿ ಗೈಸ್ ಹಾಕೊಂಬಂದೆ ಬ್ರೆಡ್ಡು ಪೀನಟ್ ಬಟ್ರು ಆಮೇಲೆ ಮಿಲ್ಕ್ ದುಡ್ಡು ಕುಡಿಬೇಕು ಗೈಸ್. ಬಿಸಿ ಬಿಸಿ ಹಾಲು ಕುಡಿದ್ರೆ ಸ್ವಲ್ಪ ಫೀವರು ಏನಾಗುತ್ತೆ. ಆಮೇಲೆ ಗೈಸ್ ಅಲ್ಲಿ ನೋಡಿ ಗೈಸ್, ನಾವಪ್ಪ ನಮ್ಮ ಚಿಕ್ಕಪ್ಪ ಊರಿಂದ ಬಾಳೆ ಎತ್ಕೊಂಡ್ಬಂದು ಕೊಟ್ಟವ್ರೆ. ಅದು ನಿಂಗೆ ಕಟ್ಟವ್ರೆ ಅಂದರೆ ಏನಂದರೆ ಅದು ಹಣ್ಣಾಗೋಸ್ಕರ ಇಕ್ಕಿರೋದು ಗೈಸ್, ತಗ್ಲಾಕಿರೋದು ಗಾಳಿಯಲ್ಲಿ. ಗಾಳಿನ ಮುಚ್ಚಿಡಬೇಕು, ಅದೇನಪ್ಪ ವಿಚಿತ್ರ ಕಟ್ಟವ್ರೆ ಅದು ಗೊತ್ತಿಲ್ಲ ಗೈಸ್. ಒಳ್ಳೆ ಪ್ರೋಟೀನ್ ಫುಡ್ಡು, ಒಳ್ಳೆ ಮಿನರಲ್ಸ್ ಇರೋ ಫುಡ್ಡು ಮತ್ತು ನ್ಯೂಟ್ರಿಷನ್ ಕೊಡ್ತೀನಿ ಗೈಸ್. ಯಾಕಂದರೆ ಇದೆಲ್ಲ ಫೀವರ್ ಬಂದು ಆರಾಮಾಗಿ ಫೇಸ್ ಮಾಡ್ಬೋದು, ಏನು ಟೆನ್ಷನ್ ಇಲ್ಲ. ನೀವು ಅನ್ಕೊಂತಾರೆ ಏನು ಪ್ರೋಟೀನ್ ಫುಡ್ ತಿಂತಾರಲ್ಲ ಏನಕ್ಕೆ ಈ ಥರ ಆಗಿದೆ ಅಂತ. ಗೈಸ್ ಬರುತ್ತೆ ಗೈಸ್ ಇಶ್ಯೂಸ್ ಆ ಥರ. ಇನ್ನು ಅವ್ರ ಪ್ರೋಟೀನ್ ಫುಡ್ ತಿನ್ನೋದು ಯಾರಿಗೂ ಅವ್ರಿಗೆ ಇಶ್ಯೂಸೇ ಬರೋಲ್ಲ, ಆ ಥರ ಎಲ್ಲ ಏನಿಲ್ಲ ಗೈಸ್. ಇರಿ ಗೈಸ್, ನಾವು ತಿನ್ಬಿಟ್ಟು ಸಿಗ್ತೀನಿ. ನನಗೆ ಫಸ್ಟ್ ಸ್ನಾನ ಮಾಡಬೇಕು, ಸ್ನಾನ ಮಾಡಿ ಹೋಗ್ಬೇಕು, ಕರ್ಕೊಂಡೋಗ್ತಾಯಿಲ್ಲ, ಸ್ನಾನ ಮಾಡಬೇಕು. ಹೋಗಿ ಗೀಸರ್ ಹಾಕಿದ್ದೀನಿ. ಇರಿ ಗೈಸ್, ಸ್ನಾನ ಮಾಡ್ಕೊಂಬಂದು ಸಿಗ್ತೀನಿ ನಿಮಗೆ ಗೈಸ್. ಇವಾಗ ದಿವಾಕರ್ನ ಪಿಕ್ ಮಾಡಕ್ಕೆ ಬಂದಿದ್ದೀನಿ. ಏನೋ ನನ್ನ ಕಡೆ ಗೈಸ್ ಗೊತ್ತಾಗ್ತಿಲ್ಲ ನಮ್ಗೆ ಹೇಳಕ್ಕೆ. ಗಾಡಿ ಒಂದು ಗಾಡಿ ಒಂದಿನ ಮೇಲೆ ಅವನ ಕೆಲಸ ಇದೆ ಅಂತ ದಿವಾಕರ್ ಏನು ಮೇಡಮ್ ಅಲ್ಲಿಂದಾನೆ ಗೈಸ್ ಬಂದಿದ್ದೀವಿ. ಇವಾಗ ಗಾಡಿ ಎತ್ಕೊಂಡು ಸೀದಾ ನಮ್ಮ ಭಾರತ ಹೋಗಿ ಭಾರತೇಶನ ಹಾಕ್ಕೊಂಡು ಸೀದಾ ಧನುಷ್ ಮನೆಗೆ ಹೋಗೋದೆ ಸೀದಾ. ಗೈಸ್ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಮತ್ತೆ. ಹೆಂಗೋ ಅಣ್ಣ ಅಲ್ಲಿ ಕೂಡ್ಲಿ ನೋಡಿ ದಿವಾಕರ್ ಬಂದವನೇ ನಿಮ್ಮ ಮಚ್ಚಿ ಕೂಡ್ಲಿ ಸರಿ ನಾವು ನೋಡಿ ಗೈಸ್, ಡೆಲಿವರಿ ಬಾಯ್ ಕಷ್ಟ, ತುಂಬ ಕಷ್ಟ ಇದೆ ಡೆಲಿವರಿ ಬಾಯ್ಸ್ ಎಲ್ಲ. ಆರ್ಡ್ರೇ ಬಿಡ್ತಿಲ್ಲ, ವೇಸ್ಟ್ ನನ್ನ ಮಕ್ಕಳು ನೀವಲ್ಲ. ₹7 ಎಕ್ಸ್ಟ್ರಾ ಮಾಡಿದ್ದೆ ಆರ್ಡ್ರ್ ಕಟ್ ಮಾಡ್ಬಿಟ್ಟಿದ್ದೆ ಗೈಸ್. ಕೇಳ್ಬೋದು ಎಲ್ಲ ಉಳ್ಳಾಗಲ್ಲ ಕ್ಯಾಬ್ ಹಾಕಿದ್ದೀನಿ ಅಂತ, ಅದು ದುರಂತ ಗೈಸ್. ಗೈಸ್ ಹೇರ್ ಕಟ್ ಮಾಡೋಕೆ ಹೋಗಿ ಹೆಂಗೆ ಆಗಿ ಅದು ಕ್ಯಾಬ್ ಹಾಕ್ತಿದ್ದೀನಿ ಅಷ್ಟೇ, ಬೇರೆ ಇಲ್ಲ. ಅನ್ಕೊಂಡು ಕೂದಲು ಹೋಗ್ಬಿಡೋದಲ್ಲ ಅನ್ಕೊಂಡು ಇಂಡಿಯಾದಲ್ಲಿ ಹೇರ್ ಕಟ್ ಮಾಡೋ ನೆಟ್ಟಿಗೆ ಯಾರಿಲ್ಲ, ನೆಟ್ಟಿಗೆ ಎಲ್ಲ ಇದ್ರೆ ಎಲ್ಲ ಒಂದ್ಸಲಿ ಮಸ್ತ್ ಮಾಡ್ಬಿಡ್ತಾನೆ, ಮಸ್ತ್ ಮಾಡ್ಬಿಡ್ತಾನೆ. ಇನ್ನೊಂದ್ಸಲಿ ಗೈಸ್ ಅರ್ಧ ಗಂಟೆ ಆಯಿತು ನೋಡಿ, ಸಿಗ್ನಲಲ್ಲೇ ಇಷ್ಟು ದೊಡ್ಡದಾಗೈತೆ ಸಿಗ್ನಲ್. ಹಿಂದೆ ದೂರ ಇದೆ ನಿಜ ಗುರು, ನಿಜ ಗುರು ಅಂತ ಇದ್ದೀನಿ. ತುಂಬ ಚೆನ್ನಾಗಿದೆ ಅದು ನಾರ್ಮಲಾಗಿ ಅಂತ ನೋಡಿ. ಎಷ್ಟು ಗಾಡಿ ನೋಡ್ದಲ್ಲ ಅಲ್ಲಿ ತುಂಬ ದಿನ ವೇಟ್ ಮಾಡ್ತಿದ್ದೆ, ಆದರೆ ಸಿಗ್ನಲ್ ಬಿಡ್ತಾನೆ ಇಲ್ಲ, ಏನು ಮಾಡೋದು ಗೊತ್ತಿಲ್ಲ. ಸ್ವಲ್ಪ ನಮ್ಮ ಥರ ಇರೋ ಸ್ವಲ್ಪ ಜನ ಹುರ್ಕೊಂಡು ಹೋಗ್ಬಿಟ್ಟಾರೆ ಬೇಕಂದ್ರೆ. ಅಲ್ಲೊಂದು ಸಿಗ್ನಲ್ ಎಗಿರ್ತಾರೆ ತುಂಬ ಜನ ಹೋಗ್ಬಿಡ್ತಾರೆ ಅಂತ. ಇದು ಬಸ್ ಮೇಲೆ ನುಗ್ಗೇ ಸೆಂಟ್ರಲ್ಲಿ ಏನು ಮಾಡೋದು ಅರ್ಥ ಆಗ್ತಾಯಿಲ್ಲ. ಅವ್ನು ಬೇಡ 6 ಗಂಟೆಗೆ ಬಾ ಅಂತ ಹೇಳಿದ್ದ, ಟೈಮ್ ಬೇಡ ಆಲ್ರೆಡಿ 6:40. ಅವ್ನು ಹೇಳಿದ್ ಬಚ್ಚಿ ಹೋಗ್ಬಿಟ್ಟು ಫೋಟೋ ಹಿಡ್ಕೊಂಬ ಅಷ್ಟೇ. ಕೇಳಿಂಗ್ ಹೋಗ್ಬಿಟ್ಟು ನಾವು ಹೋಗಿರೋ ಕೇಕ್ ಹೋದ್ರೆ ಅವ್ನು ಸರಂಗ್ ಮಾಡೋದು ಇದು ನೋಡ್ತಲ್ಲ. ಈಗ ಗೈಸ್ ಎಲ್ಲ ಹೋಗ್ಬಿಟ್ಟು ಸಿಗ್ತೀನಿ. ಧನುಷ್ ತಮ್ಮ ನಮ್ಮ ಅವನು ಅವ್ನು ಸ್ಪೆಕ್ಸ್ ಆಗೋನು ಬರಲ್ಲ, ಅವ್ನು ನೋಡೇ ಇಲ್ಲ ನೀವು. ಭಯ ಸ್ಪೆಕ್ಸ್ ಆಗೋನು ಸಿಕ್ಸಿ ಭಯ ಅಂತಿಲ್ಲ ಇಲ್ಲಿ ನೋಡೇ ಇಲ್ಲ. ಬಚ್ಚಿ ಇದ್ರೆ ಎಲೆಕ್ಟ್ರಿಕ್ ಕಾರ್ ಬೆಸ್ಟಾ ಅಥವಾ ಪೆಟ್ರೋಲ್ ಕಾರ್ ಬೆಸ್ಟಾ? ಲಾಂಗ್ ಡ್ರೈವ್ ಅಂದರೆ ಇದು ಪೆಟ್ರೋಲ್ ಬೆಸ್ಟು. ಇಲ್ಲಿ ಪಕ್ಕದಲ್ಲೇ ಸುತ್ತ ಅಂದರೆ ಇದು ಬೆಸ್ಟ್ ಎಲೆಕ್ಟ್ರಿಕ್. ನೋಡಿ ಎಲೆಕ್ಟ್ರಿಕ್ ಅದಕ್ಕೆ ಎಷ್ಟು ಕೊಡೋದು ದಿವಾಕರ. ಎಲೆಕ್ಟ್ರಿಕ್ ಪಕ್ಕದ ಸುತ್ತ ಅನ್ಕೋ ಫುಲ್ ಇದಕ್ಕೆ 19,000 ಆಲ್ರೆಡಿ ಇವಾಗ 9,000 ಬಂದ್ಬಿಟ್ಟು ಮೈಲೇಜ್ಗೆ. ಎಷ್ಟು ನೋಡಿ ಎಷ್ಟು ಆಗಿದೆ 7,215 ಕಿಲೋಮೀಟ್ರ್ ಇದಲ್ಲ ತೋರಿಸಿದೆ. ಇದು ಗೈಸ್ ಕಾಯಕ್ಕೆ ಆಗ್ತಾಯಿಲ್ಲ, ಅಲ್ಲೋಗ್ಬಿಟ್ಟು ಸಿಗ್ತೀನಿ. ಯೋಚನೆ ಮಾಡೋಣ 7,000 ಅಂದರೆ ಎಷ್ಟಾಗಿರುತ್ತೆ.
ಲೇ 72,000 ಅದು 7,212 ಅದಾ ಹೋಗ್ತಾಯಿದ್ದೀವಿ ಬಾಣಸ್ ಎಲ್ಲ ಬರ್ತೀನಿ ಅಂತ ಹೇಳೋದೆ. ಇಲ್ಲಿ ನೋಡ್ರೆ ಕರೆಂಟ್ ಇಲ್ಲ, ಅವ್ರಿಗೆ ಟ್ರಾಫಿಕ್ಕು ಏನೋ ಮಚ್ಚಿನ ಪರಿಸ್ಥಿತಿ ಈ ಥರ. ಬೆಂಗಳೂರು ಏನೋ ದರಿದ್ರ ಹಿಡ್ಕೊಂಡ್ಬಿಟ್ಟೈತೆ ಅದಕ್ಕೆ. ಗೈಸ್ ಇದು ನಮ್ಮ ಕಾಲೇಜ್ ನೋಡು, ಕಡೆ SVR ಕಾಲೇಜ್ ಪುಣ್ಯಕ್ಷೇತ್ರ. ಏನು ಪುಣ್ಯಕ್ಷೇತ್ರ ಅಂತೆ ಗೈಸ್. ಟೀಚರ್ಗೆ ನಮ್ಗಲ್ಲ. ಅದೇ ಗೈಸ್ ನಿಲ್ಸ್ಬಿಟ್ಟು ಗುದ್ದಾಗ ಹೋಗ್ಬೇಕಂತ ಹಾಕೊಂಡು ಒಂದು ಕಾರ್ ಕ್ರೇಜಿ ಕಾರ್ ಮುಂದೆ ಜೀಟಿ ಹೋಗ್ತೈತೆ ಅವರೇ M2 M2 ಗೈಸ್. ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಮಚ್ಚಿ ಬರ್ಡೇ ಅಂತ ನಮ್ಮ ಮಚ್ಚಿದ ನಮಗೊಂಥರ ಮಚ್ಚಿನ ಬಿಡಿ ಅವನು, ನಮ್ಮ ತಮ್ಮ ಥರ ತಮ್ಮ ಅವನು. ಆಟ ಆಟ ಅಲ್ಲಿ ಬಾರ್ನೆ ಸ್ವಲ್ಪ ಬರ್ತಾವನೆ. ಹೋಗ್ತಾ ಇದೀವಿ ಸೀದಾ ಅರ್ಲೂರು. ಇದು ಅರ್ಲೂರು ತಾನೇ ಇದು. ನೋಡಿ ಗೈಸ್, ಫ್ರೆಂಡ್ಶಿಪ್ಗೋಸ್ಕರ ಅರ್ಲೂರಿಗೆ ಬರ್ತೀವಿ. ಹಿಮಾಚಲ್ ಪ್ರದೇಶಕ್ಕೆ ಬರ್ತೀವಿ, ಹಿಮಾಚಲ್ಗೂ ಬರ್ತೀವಿ. ಏನು ಡೈಲಾಗ್ಸ್ ನೀನು ಮಾತಾಡ್ದು ನೋಡಿ ಡೈಲಾಗ್ ವ್ಯೂವರ್ಸ್ ಹೆಂಗಿರ್ತಾವ ಡೈಲಾಗ್ ಹೊಡೆಯಕ್ಕೆ ಬರಲ್ಲ ಅನ್ಕೊಂಡ್ಬಿಟ್ಟು ಗೈಸ್. ಹೋಗ್ತಾ ಇದೀವಿ ಈಗ ಪೀಟ್ಸಾಗೆ. ಮತ್ತೆ ಒಂದು ನನಗೆ ಆರ್ಡ್ರ್ ಬಿದ್ದಿತ್ತು ನನಗೆ. ನಾನು ಫಸ್ಟ್ ಅವಾಗ ಇದೊಂದು ಸಿಟ್ಟಲ್ಲ ಸ್ಯಾಡ್ ಎಫೆಕ್ಟ್ಸು ಅದು ಬಿದ್ದಿತ್ತು. ಎಷ್ಟು ರೇಟ್ ಮಾಡ್ತಾರೆ ಗೊತ್ತಾ ಮನುಷ್ಯನಿಗೆ? ಎಷ್ಟು ಇದು ಅಮೌಂಟ್ ಎಷ್ಟು ಬಿಡ್ತೀங்க? ಅಮೌಂಟ್ ತುಂಬ ಕಮ್ಮಿಲೆ 50-60 ಒಂದು ಆರ್ಡ್ರಿಗೆ. ಒಂದು ಆರ್ಡ್ರ್ 100 ರೂಪಾಯಿ ಎಲ್ಲ ಕೊಡ್ತೀರೋ ಅವಾಗ. ದೂರ ಅಂತಲ್ಲ ಕಣ, ದೂರ ಲೆಕ್ಕಲ್ಲ. ಇದೆ ಮಸ್ತ್ ಗಾಡಿ. ಯಾವುದು ಸಿಂಪಲ್ ಸರ್ವಿಸ್ ಅಂತ ಇಲ್ಲ ಅದೇ ಹೋದ್ರೆ ಅಲ್ಲಿ ಒಂದೇ ಸರ್ವಿಸ್ ಇಟ್ರಾ ಬಸ್ ತೊಡಗಿ ಸಲ. ಇನ್ಸ್ಟಾ ಸ್ಟೋರಿನಾ ವ್ಲಾಗ್ಸ್ ಏನು ಮಾಡೋದು? ಇಲ್ಲಿ ಕೊಡು ವೆಲ್ಕಮ್ ಟು ಗೌತಮ್ ವ್ಲಾಗ್ಸ್. ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಗೈಸ್ ಇವಾಗ ತಮ್ಮ ಬರ್ಡೇ ಎಲ್ಲ ಆಯಿತು. ಆಮೇಲೆ ಮನೆ ಊಟ ಅಡುಗೆ ಮಾಡ್ಸೋಣ ಅಂತ ತಿಳ್ಕೊಂಡು ಹೋಗ್ಬೇಕಂತೆಲ್ಲ. ಅದೇ ನಾನು ಚಿಕನ್ ಮಾಡ್ಸೋಣ, ನಾನು ತಿನ್ನಂಗಿಲ್ಲ ವೆಜಿಟೇರಿಯನ್ ಅಲ್ವಾ. ಅದಕ್ಕೆ ಇಲ್ಲಿ ಮೇಲೆ ಒಂದು ಡೈರೆಕ್ಟ್ ಮೇಲೆ ಕಾಯ್ಕೊಂಡು ಕೂತಿದ್ದೀವಿ. ತಿಂತವ್ರು 4 ಜನ. ಧನುಷ್ ಅವನೇ ಇರು ಗೈಸ್, ಮುಚ್ಕೊಂಡು ಸಿಗ್ತೀವಿ. ಗೈಸ್ ಎಲ್ಲ ಮುಗೀತು. ವಾಪಸ್ ಮನೆ ಹತ್ರ ನಾಯಿಗಳು ಚೆಕ್ ಮಾಡ್ತಿದ್ದೆ. ಹೋಗೋಣ ಬರ ಗೈಸ್. ಇವಾಗ ನಾನು ತಿನ್ನೋಕ್ಕೋಸ್ಕರ ಭಾಗ್ಯಸಾಗರ್ ಬಂದಿದ್ದೀನಿ ತಿನ್ನೋಕ್ಕೆ. ನೋಡಿ ಭಾಗ್ಯಸಾಗರ್ ತಿನ್ಬಿಟ್ಟು ಬಂದು ಸಿಗ್ತೀನಿ ಗೈಸ್. ಏನು ತಿನ್ಬೇಕು ಗೈಸ್. ಇವಾಗ ಬೀರದಿಂದ ಬಂದಿದ್ದೀನಿ ಇವಾಗ ಬೆಲೆ ಬಿಡ್ತೀನಿ ನಾನು ಇವಾಗದು ಮೊಸರು ಚೆನ್ನಾಗಿ ತಿನ್ಬಿಟ್ಟು ಮನೆ ಆಗ್ಬಿಟ್ಟು ಬೈ ಸಿಗ್ತೀನಿ ಗೈಸ್. ಊಟ ಮುಗಿಸ್ಕೊಂಡು ಸೀದಾ ದಿವಾಗ ನಮ್ಮ ಹತ್ರ ಬಿಡೋಕೆ ಹೋಗ್ತಾನೆ. ಇವಾಗ ಅವ್ರ ಅಮ್ಮ 7 ಗಂಟೆಗೆ ಬಿಡೋಂದ್ರು, ನಾನು 10 ಗಂಟೆಗೆ ಬಿಡ್ತಾಯಿದ್ದೀನಿ. ಬಾರ್ಕೆ ಹೋಗುತ್ತೆ ನಮ್ಮ ಮನೆಗೆ. ಗೈಸ್ ಏನಂದರೆ ಬಳ್ಳಿ ಕರ್ಕೊಂಡೋಗಿದ್ದು 7 ಗಂಟೆಗೆ ಬಿಡೋದು ನಮ್ಮ ಮನೆ ಹತ್ರ. 10 ಗಂಟೆ ಟೈಮ್ ಇವಾಗ ಪಕ್ಕ ಪಾರ್ಕಲ್ಲಿ ಫಿಕ್ಸು ಮಚ್ಚೆ ಹೋಗ್ಬಿಡುತ್ತೆ ನಮ್ಮನೇಲಿ ಇವತ್ತು. ನಮ್ಮನೆ ಚಪ್ಪಲಿಲಿ, ನಮ್ಮನೆ ಚಪ್ಪಲಿ ಮಚ್ಚಿ ಬಾಯಿಲ್ ಬಿಡೋ ಮಚ್ಚಿ, ಬಾಯಿಲ್ ಬಿಡು. ಸ್ವೀಟ್ ಡ್ರೀಮ್ಸ್. ಆಮೇಲೆ ಮನೆಗೆ ಊಟ ಮಾಡಿ ಮಲ್ಕೊಂಡ್ರಲ್ಲೇ. ಹಾಂ ಹಾಂ ಗೈಸ್ ದಿವಾಕರ್ನ ಬಿಟ್ಟು ಸೀದಾ ಮನೆಗೆ.